ಓಕೆ, ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್ ಇದು. ಏನಂದ್ರೆ ಯಾರ್ಯಾರು ಹೆಂಗೆ ಅಂತ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಜೊತೆಗಿದ್ದಂತ ನಿಮ್ಮ ನಲ್ಮೆಯ ಕಂಟೆಸ್ಟೆಂಟ್ಸ್ ಏನಿದಾರಲ್ಲ ಅವ್ರ ಬಗ್ಗೆ ಕೇಳ್ತೀನಿ. ಅಂದ್ರೆ ಅವ್ರ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಒಂದ್ ವರ್ಡ್ ಅಥವಾ ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೋದು. ಲೈಕ್ ರ್ಯಾಪಿಡ್ ಫೈರ್. ಓಕೆ, ರೆಡಿ ಇದ್ದೀರಾ? ಸ್ನೇಕ್ ಶ್ಯಾಮ್ ಅವರು ಆಟ ಕಮ್ಮಿ ಆಯಿತು ಸ್ಟಾರ್ಟಿಂಗ್ ದಿವಸದಲ್ಲಿ, ಆದರೆ ಒಬ್ಬ ಒಳ್ಳೆ ವ್ಯಕ್ತಿ. ಗೌರಿ ಶಕ್ಕಿ ಆಟನ ಬಿಟ್ಟು ಅವ್ರಿಗೆ ಸಾಕು ಅನ್ನಿಸ್ಬಿಡ್ತು ಆಟ ಅವ್ರಿಗೆ ಮಧ್ಯದಲ್ಲೇ. ಸಾಕಪ್ಪ, ಇದ್ದಷ್ಟು ವಾರಕ್ಕೆ ಹೆಂಗೆ ಬಿಗ್ ಬಾಸ್ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಆಡಕ್ಕೆ ಬಂದರು. ಬಟ್ ಇದ್ದಂಥ ಟೈಮಲ್ಲಿ ಅವ್ರದ್ದು ಪ್ರೆಸೆನ್ಸ್ ಕಾಣಿಸ್ತು ಮನೇಲಿ. ರಕ್ಷಕ್ ಬೆಳೆಯುವಂಥ ಹುಡುಗ ಅವರು. ಮಾತುಗಳು ಆಡಬೇಕಾದ್ರೆ ಕೆಲವೊಮ್ಮೆ ನೋಡ್ಕೊಂಡು ಮಾತಾಡಲಿ, ಒಳ್ಳೇದಾಗಲಿ ಅವ್ರಿಗೆ. ನೀತು ದೀದಿ ತುಂಬ ಸ್ವೀಟು, ತುಂಬ ಜೆನ್ಯೂನು, ಒಳ್ಳೆ ಹೃದಯ ಇರೋರು. ಮನೇಲಿ ಕೆಲವು ವಾರಗಳು ನನಗೂ ಸಪೋರ್ಟ್ ಮಾಡಿ ನಿಂತಿದ್ರು. ಇನ್ನಷ್ಟು ವಾರಗಳು ಉಳಿಬೇಕಾಗಿತ್ತು, ಬಟ್ ಅವ್ರು ಓದಿದ ಹಾರ್ಟ್ ಬ್ರೇಕಿಂಗ್. ಇಶಾನಿಧಿ ಗೊತ್ತಾಗದೆ ಏನೇನೋ ಮಾತಾಡ್ತಾರೆ ಕೆಲವೊಂದು ಬಾರಿ. ಅದನ್ನು ಸ್ವಲ್ಪ ತಿದ್ಕೊಂಡ್ರೆ ಒಳ್ಳೆ ಹೆಣ್ಮಗಳು, ಒಳ್ಳೇದಾಗಲಿ ಅವ್ರಿಗೆ. ಭಾಗ್ಯಶ್ರೀ ಅಮ್ಮ ಮಾಡಿದ್ದನ್ನು ಕೆಲವೊಮ್ಮೆ ನೆನ್ಕೋಬೇಕು, ಯಾರೇ ಒಬ್ಬರು ವ್ಯಕ್ತಿ ಆಗಲಿ. ನೆನ್ಕೊಂಡಿದ್ರೆ ಇನ್ನೊಂದಷ್ಟು ವಾರ ದೋಸೆ ಅಂತಲ್ಲ, ಎಷ್ಟೋ ವಿಚಾರಗಳು ಅವ್ರ ಬಳಿ ಯಾರು ಬಂದು ಅವಕಾಶಗಳು ಕೇಳ್ತಾರಲ್ಲಿ ಕೊಡಬೇಕು, ಅವ್ರಿಗೆ ಅವಕಾಶಗಳು ಕೊಡಬೇಕು. ಆ ನಿಟ್ಟಿನಲ್ಲಿ ಅದು ಬಿಟ್ಟರೆ ಮನೆ ಒಳಗಡೆ ಸುಸಂಸ್ಕೃತ ಹೆಣ್ಮಗಳು. ಸ್ನೇಹಿತನ ಇರೋದನ್ನ ಇದ್ದಾಗೆ ಹೇಳ್ತೀನಿ ಅಂತ ಅನ್ಕೋತಾರೆ, ಆದರೆ ಎಲ್ಲೋ ಒಂದು ಕಡೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಡಿದ್ರು. ಅದನ್ನು ಸ್ವಲ್ಪ ತೆರೆದಾಡಿದರೆ ಮೊದಲನೇ ವಾರದಿಂದ ಪೊಟೆನ್ಷಿಯಲ್ ಇತ್ತು, ಆಡುವಂಥ ಪೊಟೆನ್ಷಿಯಲ್ಲು. ಇನ್ನೊಂದಷ್ಟು ವಾರ ಉಳಿಬೋದಾಗಿತ್ತು. ಅದು ಬಿಟ್ಟರೆ ಬುದ್ಧಿವಂತರು, ಅಂದರೆ ಇನ್ ಟರ್ಮ್ಸ್ ಆಫ್ ಬುಕ್ಸು ಇದೆಲ್ಲ ನಾಲೆಡ್ಜಬಲ್. ಮೈಕಲ್ ಅವರು ತುಂಬ ಇಷ್ಟ ಆಗಿದ್ರು ನನಗೆ ಕೆಲವು ವಾರಗಳು. ಹೌದು, ನನಗೆ ಹೌದು ಕೇಳಿದ್ದೆ. ಭಾಳ ಇಷ್ಟ ಆಗಿದ್ರು ಮನ್ಸಿಗೆ. ಒಂದು ಖುಷಿ ಇತ್ತು ಮೈಕಲ್ ಅವ್ರ ಮೇಲೆ. ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಮಾಸ್ಟರ್ ತುಂಬ ಚೆನ್ನಾಗಿ ಆಡಿದ್ದಾರೆ. ಓಕೆ, ನೆಕ್ಸ್ಟ್ ಕಾರ್ತಿಕ್ ಅಣ್ಣ, ಸ್ವೀಟ್ ಆರ್ಟ್. ಕಾರ್ತಿಕ್ ಅಣ್ಣ ಹೆಂಗೆ ಅಂದರೆ ಪಾಪ ಏನು ಹೇಳಿದ್ರು ಕೇಳಿಸ್ಕೋತಾರೆ, ಇರ್ಬೋದೇನೋ ಅಂತ ಎಲ್ಲರೂ ಹೇಳಿದ್ರು ಕೇಳಿಸ್ಕೋತಾರೆ. ಮನೆ ಒಳಗಡೆ ಎಲ್ಲ ಕಡೆ ಲವ್ಕಿಂದ ಓಡಾಡಿಕೊಂಡು ಒಂದು ಅಡುಗೆ ಮಾಡಿಕೊಂಡು ಎಲ್ರಿಗೂ ಪ್ರೀತಿ ಪಾತ್ರರಾಗಿದ್ದರು. ಒಬ್ಬ ಒಳ್ಳೆ ಹುಡುಗ. ಅದೇ ನಾಮಿನೇಷನ್ ಪಾಸ್ ನಿಮ್ಮ ಹತ್ರ ತಗೊಂಡಂಗೆ ವಿನ್ನರ್ ಕೂಡ ಕಾರ್ತಿಕೇ ಆಗ್ಬಿಟ್ರು. ಒಳ್ಳೇದಾಗಲಿ ಅವ್ರಿಗೆ. ಅದನ್ನು ಹೇಗೆ ವಿನ್ನರ್ ಆಗಿದ್ದಾರೋ ಜೀವನದಲ್ಲೂ ಕೂಡ ಅದೇ ರೀತಿ ವಿನ್ನರ್ ಆಗಿ ಹೊರಗಡೆ ಬರಲಿ ಅಂತ ಆಶಿಸ್ತೇನೆ. ಸಂಗೀತ ದೀದಿ ಹೇಳ್ಕೊಳಕ್ಕೆ ಯಾವುದೇ ಹಿಂಜರ್ತಾ ಇಲ್ಲ. ಮೋಸ್ಟ್ ಫೇವ್ರೇಟ್ ದೀದಿ. ಕಾರ್ತಿಕ್ ಅಣ್ಣ ಹೆಂಗೆ ಫೇವ್ರೇಟ್ ಅಣ್ಣ, ಸಂಗೀತ ದೀದಿ ಫೇವ್ರೇಟ್ ದೀದಿ. ಅವ್ರಿಗೂ ಒಳ್ಳೇದಾಗಲಿ, ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ಮುಂದೆ. ಮನೆಯೊಳಗೆ ಒಬ್ಬ ಗಟ್ಟಿ ಹೆಣ್ಮಗಳಾಗಿ ನಿಂತು ಕೆಲವೊಂದು ವಾರಗಳು ಆಡಿದಂಥ ರೀತಿ ಅದ್ಭುತ ಅನಿಸುತ್ತೆ, ಖುಷಿ ಕೊಡುತ್ತೆ ಮನಸ್ಸಿಗೆ. ಸಿರಿ ಅಕ್ಕ ಸಖತ್ತು ಸಿಹಿ ಕೊಡುವಂಥ ಸಿರಿ ಅಕ್ಕ. ಎಲ್ರಿಗೂ ಬೇಕಾದವರು ಅಂತ ಅನ್ನಿಸ್ತಾರೆ. ಕಠಿಣ ನಿರ್ಧಾರಗಳು ಅಂತ ಬಂದಾಗ ಕೆಲವೊಮ್ಮೆ ಹಿಂಜರಿದುಂಟು, ಬಟ್ ಆದರೆ ಒಬ್ಬ ವ್ಯಕ್ತಿಯಾಗಿ ಹೇಗಿರಬೇಕೋ ಆ ರೀತಿ ಇದ್ದಿದ್ದಾರೆ. ಅವರಾಗಿದ್ದು ಆಟ ಆಡಿದ್ದಾರೆ. ನಮ್ರತಾ ದೀದಿ ಆಟದಲ್ಲಿ ಕೆಲವೊಮ್ಮೆ ಏರುಪೇರುಗಳಾದರೂ ಕೂಡ ಕೆಲವು ವಾರಗಳು, ನಂತರದ ವಾರಗಳಲ್ಲಿ ಬಹಳ ಅದ್ಭುತವಾಗಿ ಆಡಿದ್ದಾರೆ. ನಿಮ್ಮಿಬ್ರದ್ದು ಗಿವ್ ಅಂಡ್ ಟೇಕ್ ತುಂಬಾ ಚೆನ್ನಾಗಿತ್ತು. ಯಾರ್ದು? ನಿಮ್ದು ನಮ್ರತಾ ದೀದಿ. ಒಂದ್ಸತಿ ನೀವು ಅವ್ರಿಗೆ ಹೆಲ್ಪ್ ಮಾಡೋದು, ಇನ್ನೊಂದ್ಸತಿ ಅವ್ರು ನಿಮಗೆ ಹೆಲ್ಪ್ ಮಾಡೋದು. ನನಗೆ ಏನಕ್ಕೆ ಅಂದರೆ ಲೈಕ್ ನನಗೆ ಮಾಡಿದವ್ರು ನೆನೆಸ್ಕೋಬೇಕು, ಅದೆಂಥವರೇ ಆಗಿರಲಿ ನೆನೆಸ್ಕೊಳ್ಳೇಬೇಕು. ನೆನೆಸ್ಕೊಳ್ಳಿಲ್ಲ ಅಂದರೆ ನಾವು ಮುಂದೆ ಬರೋಕ್ಕಾಗಲ್ಲ. ಎಲ್ಲ ಒಂದು ಕಡೆ ನಂಗೊಂದು ಸಹಾಯ ಮಾಡಿದ್ರು, ನನಗೂ ಮಾಡ್ಬೇಕಂತ ಅನ್ನಿಸ್ತು. ಆಮೇಲೆ ಗಿಲ್ಟ್ ಇತ್ತಾ ನಿಮಗೆ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ತೆಗೆದ್ಬಿಟ್ಟೆ ನಾನು? ಇಲ್ಲ, ಆಮೇಲೆ ನನಗೆ ಭಾಳ ಖುಷಿ ಆಗೋಯ್ತು. ಅದು ಮುಗಿತಾ ಅದ್ರ ನಾಳೆಗಂತೂ ನನಗೆ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ, ಈಗ ಮಾಡಿರಲಿಲ್ಲ ಅಂದರೆ ಚಪ್ಪಾಳೆನೂ ಬರ್ತಿರ್ಲಿಲ್ಲ, ಉತ್ತಮನೂ ಬರ್ತಿರ್ಲಿಲ್ಲ ಅನ್ನಿಸ್ಬಿಡ್ತು ನನಗೆ. ಕೊನೆಗೆ ಒಂದು ಖುಷಿ ಇತ್ತು ನನಗೆ.
ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅಯ್ಯೋ ತೆಗೆದ್ನಲ್ಲ ಅಂತಿತ್ತು ಮನಸ್ಸಲ್ಲಿ. ಯಾಕಂದ್ರೆ ನನಗೇನು ಆಲೋಚನೆ ಬರುತ್ತೆ ಹಂಗೆ ಇದು ಮಾಡ್ಕೊಂಡು ಬಂದಿರ್ತೀನಿ. ಬಟ್ ಆದರೆ ಖುಷಿ ಆಯಿತು ಅವ್ರಿಗೆ ಚಪ್ಪಾಳೆ ಮತ್ತು ಉತ್ತಮ ಬಂದಿದ್ದು. Okay. ಅವಿ ಪವಿ ಅವಿ ಅಣ್ಣ ಚೆನ್ನಾಗಿ ಅರ್ಥ ಮಾಡ್ಕೋಬೋದಾಗಿತ್ತು. ಆದರೆ ಒಂದು ಮುಗ್ಧ ಮನಸ್ಸಿದೆ ಅವರಲ್ಲಿ. ಯಾರನ್ನ ಯಾವ ದೃಷ್ಟಿಲಿ ನೋಡಬೇಕು ಅನ್ನೋದನ್ನ ನೋಡ್ತಾರೆ. ಗೊತ್ತಾಗುತ್ತೆ ಅವ್ರಿಗೆ ಚೆನ್ನಾಗಿ. ಒಳ್ಳೆ ಭವಿಷ್ಯ ಇದೆ ಅವ್ರಿಗೆ, ರೂಪಿಸ್ಕೊಳ್ಳಿ. ಮನೆ ಒಳಗಿದ್ದಾಗ ತುಂಬ ಇಷ್ಟ ಆಗಿದ್ರು ನನಗೆ. ಮಾತಾಡೋ ರೀತಿ ನಂಗೆ ತುಂಬ ಇಷ್ಟ ಆಗಿತ್ತು. ಪವಿ ಅಕ್ಕ ಆ ಗೇಮ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕೆಲವೊಂದು ಕಡೆ ಸೋತರು ಅಂತ ನನಗನ್ಸುತ್ತೆ. ಆದರೆ ಒಬ್ಬ ವ್ಯಕ್ತಿಯಾಗಿ ಪವಿ ಅಕ್ಕ ಇಷ್ಟ ಆಗ್ತಾರೆ. ಸಂತು ಪಂತು ಮನಸ್ಫೂರ್ತಿಯಾಗಿ ನಕ್ಕಿದ್ದೀನಿ ಕಾಮಿಡಿ ಸಂತೋಷ್ ಅಣ್ಣನ ಜೋಕ್ಸ್ಗೆ. ಮನಸ್ಫೂರ್ತಿಯಾಗಿ ಕೆಲವೊಮ್ಮೆ ಬೇಜಾರಾಗಿದೆ. ಬಟ್ ಏನೇ ಆಗಿದ್ರು ಆಟ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಎಲ್ಲ ಅಲ್ಲೇ ಬಿಟ್ಟು ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತಿದ್ದಾರೆ. ಓಕೆ. ಪಂತು ವರ್ತೂರ್ ಸಂತೋಷ್ ಅವರು. ವರ್ತೂರ್ ಅಣ್ಣ ಮನೆ ಹೊರಗಡೆ ಬಂದ ಮೇಲೂ ಮಾತಾಡಿಸ್ಬೇಕು ಅನ್ಸುತ್ತೆ, ಸಿಗಬೇಕು ಅನ್ಸುತ್ತೆ. ಏಕೆಂದರೆ ವ್ಯಕ್ತಿ ಭಾಳ ಒಳ್ಳೆಯವರು. ಆಟದ ವಿಚಾರ ಅಂತ ಬಿಟ್ಟರೆ ನನಗೂ ಅವ್ರಿಗೂ ಬೇರೆ ಯಾವ ರೀತಿಯಿಂದಲೂ ವೈಯಕ್ತಿಕವಾಗಿ ಅಷ್ಟು ವಾರಗಳಲ್ಲಿ ಏನೂ ಬಂದಿಲ್ಲ. ಭಾಳ ಇಷ್ಟ ಆಗ್ತಾರೆ. ಮುಗಿದ್ರು ಬೆಳಿಬೇಕು ಜೀವನದಲ್ಲಿ. ಮನೆ ಒಳಗಿದ್ದಾಗ ಅವರಾಗಿದ್ದ ಆಟ ಆಡಿದ್ದಾರೆ. ಎಲ್ರಿಗೂ ಇಷ್ಟ ಆಗಿದ್ದಾರೆ. ಮನೆ ಒಳಗಡೆ ತುಂಬ ಅದ್ಭುತವಾಗಿ ಮಾತಾಡಿದ್ದಾರೆ. ಕೆಲವೊಂದು ಕಡೆ ಮಾತಾಡಬೇಕಾಗಿರೋ ಜಾಗದಲ್ಲಿ ಇಷ್ಟ ಆದರು. ಓಕೆ. ತನಿಷಾ ದೀದಿ ಅವ್ರ ತಂದೆ ತಾಯಿ ಬಂದಾಗಂತೂ, ಅವ್ರ ತಾಯಿ ನೋಡಿದಾಗಲಂತೂ ನನಗೆ ನಮ್ಮ ಮನೇಲಿ ಯಾರನ್ನೋ ಒಬ್ರನ್ನ ನೋಡಿದಷ್ಟೇ ಖುಷಿ ಆಯಿತು. ಅವರು ಒಬ್ಬರು ಮೆತ್ತಗಿರೋ ತನಿಷಾ ದಿ ಆಗಿದ್ದಾಗ ಭಾಳ ತುಂಬ ಇಷ್ಟ ಆಗ್ತಾರೆ. ಅವ್ರು ಮಾತಾಡುವಂಥ ರೀತಿ, ನಿಮ್ಮನ್ನು ಮಾತಾಡಿಸುವಂಥ ರೀತಿ, ನಮ್ಮನ್ನು ಮಾತಾಡಿಸುವಂಥ ರೀತಿ, ಮನೆಯೊಳಗೆ ಆಟ ಆಡಿದಂಥ ರೀತಿ. ಆದರೆ ಮನೆ ಒಳಗಡೆ ಅವ್ರು ಹೋದ್ಮೇಲೆ ಸೌಂಡ್ ಕಮ್ಮಿ ಆಯಿತು. ಇದ್ದಷ್ಟು ವಾರಗಳು ತಪ್ಪೋ ಸರಿನೋ ಭಾಳ ಗಟ್ಟಿ ಧ್ವನಿಲಿ ಮಾತಾಡಿದ್ದಾರೆ. ಓಕೆ. ವಿನಯ್ ಅಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಮಗನ ನೋಡಿ ಭಾಳ ಖುಷಿ ಆಯಿತು. ಯಾರ ಹೆಸರು ಕೇಳಿದಾಗ ಇಷ್ಟು ನಗಲಿಲ್ಲ ನೀವು. ಒಳ್ಳೇದಾಗಲಿ ಅವ್ರಿಗೆ. ಏನೇ ಅಂದಿದ್ರು ಆಟದ ವಿಷಯ ಎಲ್ಲ ಮರ್ತಿದ್ದೀನಿ ನಾನು. ಚೆನ್ನಾಗಿರ್ಬೇಕಷ್ಟೇ. ಅವ್ರಿಗೆ ಅಂದ್ಕೊಂಡಿರೋದೆಲ್ಲ ಸಿಗಬೇಕು ಜೀವನದಲ್ಲಿ. ಏನು ಒಬ್ಬ ಇಂಡಸ್ಟ್ರಿಯಲ್ಲಿ ದೊಡ್ಡ ವಿಲನ್ ಆಗಬೇಕು ಅಂತಿದ್ದಾರೆ. ಬೆಳೆದು ಇಂಡಿಯಾದಲ್ಲೇ ಗುರುತಿಸ್ಕೊಳ್ಳೋ ಮಟ್ಟಕ್ಕೆ ಬೆಳೀಲಿ ಅಂತ ಆಶಿಸ್ತೀನಿ.